ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಅಭಿ ಟೆಕ್ನಾಲಜಿ ಕನ್ನಡ. ನಾನು ಅಭಿಷೇಕ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಮಾರ್ಟ್ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಅಮೆಝಾನ್ ಅವ್ರ ಕಡೆಯಿಂದ ಸ್ಮಾರ್ಟ್ ಸ್ಪೀಕರ್ ಇಕೋ ಡಾಟ್. ಇದ್ರ ಬಗ್ಗೆ ಇವತ್ತು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅಮೆಝಾನ್ ಅವರ ಇಕೋ ಡಾಟ್ 4th ಜನರೇಷನ್. ಇವಾಗ ತಾನೇ ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಇದನ್ನು ನಾನೇ ಪರ್ಚೇಸ್ ಮಾಡಿ ನಿಮ್ಮ ಮುಂದೆ ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳು ಈ ಅಲೆಕ್ಸಾದಲ್ಲಿದೆ. ಇದನ್ನು ನಾನು ನಿಮಗೆ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಇವಾಗಲೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ನೋಡೋಣ, ಶುರು ಮಾಡೋಣ. ಬಾಕ್ಸ್ ನಿಮಗೆ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ನೋಡೋದು ಮೇಲೊಂದು ಸ್ಮೈಲಿ ಚಿತ್ರ ಇದೆ. ಇಲ್ಲಿ ನೋಡೋದು ನಿಮಗೆ ಇಕೋ ಡಾಟ್ ಮತ್ತು ಅಲೆಕ್ಸಾ ಅಂತ ಕೆಳಗಡೆ ಎಲ್ಲೊಂದು ನೀಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಇಕೋ ಡಾಟ್ ಯಾವ ರೀತಿ ಇದೆ ಅಂತ ಇಲ್ಲಿ ಒಂದು ಇಮೇಜನ್ನು ಕೊಟ್ಟಿದ್ದಾರೆ. ಇನ್ನು ಸೈಡಿಗೆ ನೋಡೋದಾದರೆ ಇದರಲ್ಲಿ ನಿಮಗೆ ಪ್ರೈಸು ಮತ್ತು ಕೆಲವೊಂದಷ್ಟು ಬರೆದಿದ್ದಾರೆ. ಇನ್ನು ಹಿಂದುಗಡೆ ಕೆಲವೊಂದು ಚಿತ್ರ ನೀಡ್ತಾ ಇದ್ದಾರೆ. ಮತ್ತು ಇನ್ನೂ ಸೈಡ್ ನೋಡಿದ್ರೆ ನೋಡ್ಬೋದು ಇಲ್ಲಿ ಏನೇನು ಸಪೋರ್ಟ್ ಆಗುತ್ತೆ ಅಲೆಕ್ಸಾಗೆ ಅಂತ ಕೊಟ್ಟಿದ್ದಾರೆ. ಇದು ನಿಮಗೆ ಕೆಲವೊಂದು ಅಪ್ಲಿಕೇಶನ್ ಸಪೋರ್ಟ್ ಮಾಡ್ತೀವಿ. ಜಿಯೋ 7 ಆಗಿರ್ಬೋದು, ಚೂಚು ಆಗಿರ್ಬೋದು, ಮತ್ತು ವಿಪ್ರೋ ಆಗಿರ್ಬೋದು, ಅಮೆಝಾನ್ ಪ್ರೈಮ್ ಮ್ಯೂಸಿಕ್ ಆಗಿರ್ಬೋದು, ಇನ್ನು ಕೆಲವರು ಸಪೋರ್ಟ್ ಮಾಡುತ್ತೆ. ಅದನ್ನೆಲ್ಲ ನಿಮಗೆ ಇದ್ರೊಳಗೆ ಕೊಟ್ಟಿದ್ದಾರೆ. ಬನ್ನಿ ಈಗ ಮೇನ್ ಬಾಕ್ಸ್ ಓಪನ್ ಮಾಡಿ ಏನೇನು ಕಂಟೆಂಟ್ ಬಾಕ್ಸಲ್ಲಿ ನೀಡಿದ್ದಾರೆ ಅಂತ ನೋಡೋಣ. ನೋಡ್ಬೋದು ಓಪನ್ ಮಾಡಿದ ಕೂಡಲೇ ನಿಮಗೆ ಒಂದು ಅಲೆಕ್ಸಾ ಸಿಗ್ತಾ ಇರುವಂಥದ್ದು ನೋಡ್ಬೋದು. ಅಲೆಕ್ಸಾ ಸಖತ್ತಾಗಿದೆ ನೋಡೋಕ್ಕೆ. ಸೈಡ್ ಗಿಡನ ಮತ್ತು ಏನಿದೆ ಅಂತ ನೋಡೋದಾದರೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ನೀಡ್ತಾ ಇದ್ದಾರೆ. ಮತ್ತೊಂದು ಯೂಸರ್ ಗೈಡ್, ವಾರಂಟಿ ಕಾರ್ಡ್ ಇದೆ ಇದರೊಳಗೆ ನಿಮಗೆ ಸಿಗ್ತಾ ಇದೆ. ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನೋಡೋಣ. ಇದರಲ್ಲಿ ನಿಮಗೆ ಒಂದು ಪವರ್ ಅಡಾಪ್ಟರ್ ನೀಡ್ತಾ ಇದ್ದಾರೆ. ಇದನ್ನು ಯೂಸ್ ಮಾಡ್ಕೊಂಡು ನೀವು ಅಲೆಕ್ಸಾನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇನ್ನು ಬಾಕ್ಸ್ ಒಳಗೆ ಮತ್ತೇನಿಲ್ಲ. ಸೈಡಿಗೆ ಇಡೋಣ. ಅಲೆಕ್ಸಾ ಒಳಗೆ ಯಾವುದೇ ರೀತಿ ಬ್ಯಾಟ್ರಿ ಇರೋದಿಲ್ಲ. ನೀವು ಯಾವಾಗಲೂ ಕರೆಂಟಿಗೆ ಕನೆಕ್ಟ್ ಮಾಡಿಕೊಂಡೆ ಯೂಸ್ ಮಾಡಬೇಕಾಗತ್ತೆ. ವೈರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ತುಂಬಾ ರಬ್ಬರಿ ಫಿನಿಶಿಂಗ್, ಒಳ್ಳೆ ಕ್ವಾಲಿಟಿ ವೈರ್ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮೇನ್ ಅಲೆಕ್ಸಾ ಹತ್ರ ನೋಡೋದಾದರೆ ನೋಡ್ಬೋದು ಅಲೆಕ್ಸಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಮೇಲೊಂದು ಏನೋ ಕೊಟ್ಟಿದ್ದಾರೆ. ಓಪನ್ ಮಾಡಿ ತೆಗೆಯೋಣ. ಓಪನ್ ಮಾಡಿ ನೋಡಿದ್ರೆ ನೋಡ್ಬೋದು ಅಲೆಕ್ಸಾ ನಿಮಗೆ ಈ ರೀತಿಯ ನೋಡಲು ಸಿಗುತ್ತೆ. ಇನ್ನು ಅಮೆಝಾನ್ ಇಕೋ ಡಾಟ್ 4th ಜನರೇಷನ್ನ ಸ್ಪೆಸಿಫಿಕೇಷನ್ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ ಸ್ಪೀಕರ್ ನಿಮಗೆ 1.6 ಇಂಚಿನ ಒಂದು ಆಡಿಯೋ ಡ್ರೈವ್ನ ನೀಡ್ತಾ ಇದ್ದಾರೆ. ಮತ್ತು ಇದು ನಿಮಗೆ 4 ಬಟನ್ನ ಒಳಗೊಂಡು ಬರ್ತಾ ಇದೆ. ಮೊದಲನೇದು ಅಲೆಕ್ಸಾ ಬಟನ್. ಇದು ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಅಲೆಕ್ಸಾ ಆಕ್ಟಿವ್ ಆಗುತ್ತೆ. ಇನ್ನು ಎರಡನೇದಾಗಿ ವಾಲ್ಯೂಮ್ ಅಪ್ ಮತ್ತು ಡೌನ್ ಬಟನ್. ಇನ್ನು ಕೊನೆಯದಾಗಿ ನಿಮಗೊಂದು ಮೈಕನ್ನು ಮ್ಯೂಟ್ ಮಾಡುವ ಒಂದು ಬಟನ್ ಸಿಗ್ತಾ ಇದೆ. ಇದರಿಂದ ನೀವು ಮೈಕನ್ನು ಮ್ಯೂಟ್ ಮಾಡಬಹುದು ಮತ್ತು ಅಲಾರಮ್ ಸ್ನೂಸ್ ಕೂಡ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಇನ್ನು ಇದರ ಬ್ಯಾಕ್ ಸೈಡ್ ನೋಡೋದಾದರೆ ಇಲ್ಲಿ ಒಂದು ಪವರ್ ಪಾಯಿಂಟ್ ನೀಡ್ತಾ ಇದ್ದಾರೆ ಮತ್ತು ಇನ್ನೊಂದು ನಿಮಗೆ ಒಂದು ಆಡಿಯೋ ಜಾಕ್ ನೀಡ್ತಾ ಇದ್ದಾರೆ. ಇನ್ನು ಈ ಸ್ಮಾರ್ಟ್ ಸ್ಪೀಕರ್ ನಿಮಗೊಂದು ಬ್ಲೂಟೂತ್ನ ಸಪೋರ್ಟ್ ಮಾಡುತ್ತೆ ಮತ್ತು ಇದರಲ್ಲಿ ನಿಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಕೂಡ ಸಿಗ್ತಾ ಇರುವಂಥದ್ದು. ಮತ್ತು ಈ ಸ್ಮಾರ್ಟ್ ಸ್ಪೀಕರ್ ನಿಮಗೆ 341.3 ಗ್ರಾಮ್ ತೂಕನ ತೊಗೊಂಬರ್ತಾ ಇದೆ. ಇನ್ನು ಇದರ ಡೈಮೆನ್ಷನ್ ಬಗ್ಗೆ ಹೇಳಿದ್ರೆ ನಿಮಗೆ 100x100x89 mm ಒಂದು ಡೈಮೆನ್ಷನ್ ಜೊತೆಗೆ ಬರ್ತಾ ಇದೆ. ಕಾಂಪ್ಯಾಕ್ಟ್ ಆಗಿದೆ, ತುಂಬಾ ಚಿಕ್ಕದಾಗಿ ಇಲ್ಲ ಮತ್ತು ತುಂಬಾ ದೊಡ್ಡದಾಗಿ ಅಂತಲೂ ಇಲ್ಲ. ನಾರ್ಮಲ್ ಸೈಜ್ನಿಗಿದೆ. ನೀವೊಂದು ಟೇಬಲ್ ಮೇಲೆ ಇಡಲಿಕ್ಕೆಲ್ಲ ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದರ ಕೆಳಗಡೆ ನೋಡ್ಬೋದು ನಿಮ್ಮೊಂದು ರಬ್ಬರಿ ಫಿನಿಶಿಂಗ್ ನೀಡಿದ್ದಾರೆ. ನೀವೆಲ್ಲೂ ಟೇಬಲ್ ಮೇಲೆ ಇಡ್ತಾ ಇದ್ದಾರೆ ಅಂದರೆ ಇದು ನಿಮಗೆ ಎಲ್ಲೂ ಜಾರ್ ಹೋಗೋದಿಲ್ಲ. ತುಂಬಾ ಗ್ರಿಪ್ಪಾಗಿ ನಿಮ್ಮ ಟೇಬಲ್ ಮೇಲೆ ಕೂತ್ಕೊಳ್ಳುತ್ತೆ, ಎಲ್ಲೂ ಜಾರೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದರಲ್ಲಿ ನಿಮಗೊಂದು ಲೈಟ್ ನೀಡ್ತಾ ಇದ್ದಾರೆ, ರಿಂಗ್ ಲೈಟ್ ನೀಡ್ತಾ ಇದ್ದಾರೆ. ಇದು ನೀವು ಅಲೆಕ್ಸಾ ಆ್ಯಕ್ಟಿವ್ ಆದಾಗ ಒಂದು ಕಲರ್ ಬರುತ್ತೆ ಮತ್ತು ನಿಮಗೆ ಕಾಲ್ ಏನಾದ್ರು ಬರ್ತಾ ಇದ್ದರೆ ನಿಮಗೊಂದು ಗ್ರೀನ್ ಕಲರ್ ಬರ್ತಾ ಇರುತ್ತೆ. ಮತ್ತು ಏನಾದರೂ ಮೆಸೇಜ್ ಬಂದರೆ ನಿಮಗೊಂದು ಯೆಲ್ಲೋ ಕಲರ್ ಬರುತ್ತೆ. ಹೀಗೆ ಒಂದೊಂದು ಫಂಕ್ಷನಿಗೆ ಒಂದೊಂದು ರೀತಿ RGB ಲೈಟ್ಗಳಿಗೆ ನಿಮಗೆ ನೀಡ್ತಾ ಇದ್ದಾರೆ. ಇದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ ನಿಮ್ಮ ಟೇಬಲ್ ಮೇಲೆ ಇದನ್ನು ಇಟ್ಟಾಗ. ಇನ್ನು ಇದರ ಡಿಸೈನ್ ಬಗ್ಗೆ ಹೇಳೋದಾದರೆ ಇದು ನಿಮಗೊಂದು ಗೋಳಾಕಾರ ಒಂದು ಬಾಲ್ ರೀತಿ ಸಿಗ್ತಾ ಇರುವಂಥದ್ದು ಡಿಸೈನು. ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಗ್ರಿಪ್ಪಾಗಿ ಇರುತ್ತೆ. ನಿಮ್ಮ ಕೈಯಲ್ಲೂ ಕೂಡ ಹಿಡ್ಕೊಂಡ್ರೆ ಒಂದು ರೀತಿ ಚೆನ್ನಾಗಿ ಕಾಣುತ್ತೆ. ನಿಮಗೊಂದು ಹೊಸ ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಇಕೋ ಡಾಟ್ ನಿಮಗೊಂದು 2 ಭಾಗಗಳಾಗಿ ಬರ್ತಾರಂಥದ್ದು. ಮೇಲ್ಗಡೆ ನಿಮಗೊಂದು ಸ್ಪೀಕರ್ ಸಿಗ್ತಾ ಇದ್ದಾರೆ, ಕೆಳಗಡೆ ನಿಮಗೊಂದು ಪ್ಲಾಸ್ಟಿಕ್ ಬಾಡಿಯಲ್ಲಿ ಒಳಗಡೆ ಇರುವಂಥ ಒಂದು ಮೆಕ್ಯಾನಿಕಲ್ ಅದರೊಳಗೆ ಸಿಗ್ತಾ ಇದೆ. ಮತ್ತು ಈ ಅಲೆಕ್ಸಾ ಡಿವೈಸ್ ನಿಮಗೊಂದು ಪ್ಲಾಸ್ಟಿಕ್ ಬಾಡಿ ಆಗಿರುವಂಥದ್ದು, ಯಾವುದೇ ರೀತಿ ಮೆಟಲ್ ಒಳಗೆ ಸಿಗ್ತಾ ಇಲ್ಲ. ಇದೊಂದು ಪ್ಲಾಸ್ಟಿಕ್ ಇದೆ, ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ನಲ್ಲೇ ನಿಮಗೆ ಇದೊಂದು ಬಿಲ್ಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇದು ಅಲೆಕ್ಸಾ ಡಿವೈಸ್ನ ಬಟನ್ ಬಗ್ಗೆ ಆಗಲೇ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಈ ಅಲೆಕ್ಸಾ ಡಿವೈಸನ್ನು ನೀವು ಬಟನ್ ಮೂಲಕ ನಿಮ್ಮ ವಾಯ್ಸಿಂದ ಕೂಡ ಕಂಟ್ರೋಲ್ ಮಾಡ್ಬೋದು. ಈ ಬಟನ್ಗಳನ್ನು ಮ್ಯೂಟ್ ಬಟನ್ ಒಂದು ಬಿಟ್ಟು ಉಳಿಕಿದ್ದೆಲ್ಲ ನೀವು ನಿಮ್ಮ ವಾಯ್ಸಲ್ಲೇ ಕಂಟ್ರೋಲ್ ಮಾಡ್ಕೊಳ್ಬೋದು. ಇನ್ನು ಇದರ ಸ್ಮಾರ್ಟ್ ಅಸಿಸ್ಟೆಂಟ್ ಬಗ್ಗೆ ಹೇಳೋದಾದರೆ ನಿಮಗೆ ಈ ಅಲೆಕ್ಸಾನ ಸೆಟ್ ಮಾಡ್ಕೊಳ್ಳೋಕ್ಕೆ ನಿಮಗೊಂದು ಅಲೆಕ್ಸಾ ಆ್ಯಪ್ ಬೇಕಾಗುತ್ತೆ. ಇದು ನಿಮಗೆ ಸಿಗುತ್ತೆ ಪ್ಲೇಸ್ಟೋರಲ್ಲಿ ಮತ್ತು ಇದರಲ್ಲಿ ನಿಮ್ಮೊಂದು QR ಕೋಡ್ ಕೊಟ್ಟಿದ್ದಾರೆ. ಅದನ್ನು ನೀವು ಯೂಸ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ಇದನ್ನು ಸೆಟಪ್ ಮಾಡೋದು ತುಂಬಾ ಈಸಿ.
ನಿಮಗೆ ಅಲೆಕ್ಸಾ ಓಪನ್ ಮಾಡೋದು ಕೂಡ ಆ್ಯಡ್ ಎ ಡಿವೈಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅಲ್ಲಿ ಹೋದರೆ ನೀವು ತುಂಬಾ ಈಸಿಯಾಗಿ ಸೆಟಪ್ನ ಅವರೇ ಮಾಡ್ತಾರೆ. ಒಂದು ಸ್ಟೆಪ್ ಮಾಡ್ತಾ ಹೋದಂಗೆ ಇನ್ನೊಂದು ಸ್ಟೆಪ್ ಏನು ಮಾಡಬೇಕು ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇನ್ನು ಈ ಅಲೆಕ್ಸಾ ಡಿವೈಸನ್ನು ನೀವು ಸ್ಮಾರ್ಟ್ ಹೋಮನ್ನು ಆರಾಮಾಗಿ ಕಂಟ್ರೋಲ್ ಮಾಡ್ಕೊಳ್ಬೋದು. ನಿಮ್ಮೊಂದು ಸ್ಮಾರ್ಟ್ ಟಿ ವಿ ಏನಾದರೂ ಇದ್ದರೆ ಮತ್ತು ಸ್ಮಾರ್ಟ್ ಫ್ಯಾನ್ ಎ ಸಿ ಫ್ರಿಜ್ ಆಗಿರ್ಬೋದು, ಒಂದು ಬಲ್ಪ್ ಆಗಿರ್ಬೋದು, ಏನೇ ಇದ್ದರೂ ನಿಮ್ಮ ಈ ಅಲೆಕ್ಸಾ ಡಿವೈಸನ್ನು ನೀವು ನಿಮ್ಮ ಸ್ಮಾರ್ಟ್ ಹೋಮನ್ನು ಆರಾಮಾಗಿ ಕಂಟ್ರೋಲ್ ಮಾಡ್ಕೊಳ್ಬೋದು. ಮತ್ತು ಈ ಇಕೋ ಡಾಟಲ್ಲಿ ನಿಮಗೆ ಯಾವುದೇ ರೀತಿಯಾದ ಜಿಗ್ಬಿ ಹಬ್ ನೀಡ್ತಾ ಇಲ್ಲ, ಅದೊಂದು ಸ್ವಲ್ಪ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆ ಯಾವುದೇ ರೀತಿಯಾದ ಆಟೋಮ್ಯಾಟಿಕ್ ಆಗಿರೋದಿಲ್ಲ, ನೀವೇ ಹೇಳಬೇಕಾಗುತ್ತೆ, ಅದೇ ಮಾಡ್ತಾ ಇರುತ್ತೆ. ಮತ್ತು ನಿಮ್ಮ ಇಡೀ ಹೋಮನ್ನು ಕಂಟ್ರೋಲ್ ಮಾಡ್ಬೋದು. ಆದರೆ ಸಿಕ್ಕಾಪಟ್ಟೆ ದೊಡ್ಡ ಮನೆ ಏನಾದರೂ ಇದ್ದರೆ ನೀವು 2 ಅಮೆಝಾನ್ ಎಲೆಕ್ಸಾ ಆದರೂ ಬೇಕೇ ಬೇಕಾಗುತ್ತೆ. ಯಾಕಂದರೆ ಇದಕ್ಕೂ ಅಷ್ಟೊಂದು ದೂರದಿಂದ ಕೇಳಿಸ್ಕೊಳ್ಳೋದಿಲ್ಲ. 2 ಇದ್ದರೆ ಆರಾಮಾಗಿ ಕಂಟ್ರೋಲ್ ಮಾಡ್ಕೊಳ್ಬೋದು. ಈಗ ನಾನು ಒಂದು ಬಲ್ಬ್ನ ಆಗಲಿ ಇದ್ರ ಜೊತೆಗೆ ಆರ್ಡರ್ ಮಾಡಿದ್ದೆ, ಕಾಂಬೋ ಆಫರ್ ಇತ್ತು. ಆವಾಗ ಅಲೆಕ್ಸಾ ಮತ್ತು ಒಂದು ಬಲ್ಬ್ ಕೂಡ ಆರ್ಡರ್ ಮಾಡಿದ್ದೆ. ಈಗ ಬಲ್ಬ್ನ ಕಂಟ್ರೋಲ್ ಮಾಡಿ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೋಡ್ಬೋದು, ಬಲ್ಬ್ ಬಾಕ್ಸ್ ನಿಮಗೆ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ನೋಡ್ಬೋದು ನಿಮಗೆ ರೇಟು ಮತ್ತು ಮ್ಯಾನುಫ್ಯಾಕ್ಚರಿಂಗು ಎಲ್ಲ ಕೊಟ್ಟಿದ್ದಾರೆ, ಮತ್ತು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ಇದರೊಂದು ಆ್ಯಪ್ ಇರುತ್ತೆ, ವಿಪ್ರೋ ಆ್ಯಪ್ ಅಂತ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇದನ್ನು ನೀವು ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬಲ್ಬ್ ನಿಮಗೆ ಈ ರೀತಿಯಾಗಿ ನೋಡೋಕ್ಕೆ ಸಿಗುತ್ತೆ. ಬಲ್ಬ್ ಕೂಡ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಶೇಪ್ ಎಲ್ಲ. ನೋಡ್ಬೋದು, ಇದೊಂದು ಬುಕ್ಲೆಟ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಬಲ್ಬ್ನ ಯಾವ ರೀತಿ ನಿಮ್ಮ ಆ್ಯಪ್ಗೆ ಕನೆಕ್ಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. Alexa, turn on the light. Okay. Alexa, change the bulb color to red. Okay. Alexa, change the bulb color to yellow. Okay. Alexa, change the bulb color to red. Okay. Alexa, change the bulb color to cool white. Okay. ಇನ್ನು ಇಕೋ ಡಾಟ್ ಸೆಟಪ್ ಮಾಡಾದಮೇಲೆ ನಿಮ್ಮೊಂದು ಇದನ್ನು ವೈಫೈ ಕನೆಕ್ಟ್ ಮಾಡಬೇಕಾಗುತ್ತೆ. ವೈಫೈ ಇಲ್ಲಾಂದರೆ ನಿಮ್ಮ ಮೊಬೈಲ್ ಹಾಟ್ಸ್ಪಾಟಲ್ಲಿ ಆದರೂ ನೀವು ಇದಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ಇದು ನಿಮಗೆ ಇಂಟರ್ನೆಟ್ ಮುಖಾಂತರ ವರ್ಕ್ ಆಗುತ್ತೆ. ನೀವು ಹಾಗೆ ಸ್ಮಾರ್ಟ್ ಸ್ಪೀಕರ್ ರೀತಿ ನೀವು ವರ್ಕ್ ಮಾಡ್ಬೋದು. ನಿಮ್ಮ ಸ್ಮಾರ್ಟ್ಫೋನಿಂದ ಇದಕ್ಕೆ ಒಂದು ಬ್ಲೂಟೂತ್ ಕನೆಕ್ಷನ್ ಕೊಟ್ಟರೆ ಆಯಿತು. ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಒಂದು ಸಾಂಗ್ ಇದೆಯೋ ಅಥವಾ ಅದನ್ನು ನೀವು ಪ್ಲೇ ಮಾಡಿದ್ರೆ ಆಯಿತು, ಇದು ನಿಮಗೆ ಪ್ಲೇ ಮಾಡುತ್ತೆ. ಬ್ಲೂಟೂತಲ್ಲಿ ಕನೆಕ್ಟ್ ಮಾಡೋದು ತುಂಬಾ ಈಸಿ. ನೀವು ಅಲೆಕ್ಸಾ ಕನೆಕ್ಟ್ ಡಿವೈಸ್ ಅಂತ ಹೇಳಿದ್ರೆ ಆಯಿತು, ಅದು ನಿಮಗೆ ಡಿವೈಸನ್ನು ಸರ್ಚ್ ಮಾಡುತ್ತೆ. ನಿಮ್ಮ ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡ್ಕೊಂಡಿದ್ರೆ ಮೊಬೈಲಲ್ಲಿ ತೋರಿಸುತ್ತೆ, ಯಾವ ಇಕೋ ಡಾಟ್ ಅಂತಲೇ ತೋರಿಸುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೊಂಡ್ರೆ ಆಯಿತು. ಪ್ರತಿ ಸಲ ಇದೇ ರೀತಿ ಮಾಡಬೇಕಾಗಿಲ್ಲ, ಒಂದು ಸಲ ಕನೆಕ್ಟ್ ಆದರೆ ಆಯಿತು. ನೀವು ಬ್ಲೂಟೂತ್ ಆನ್ ಮಾಡಿದ್ಕೊಳ್ಳಿ ಟಕ್ ಅಂತ ಕನೆಕ್ಟ್ ಆಗಿಬಿಡುತ್ತೆ. ನಿಮ್ಮ ಮನೆಯಲ್ಲಿ ವೈಫೈ ಇದ್ದರೆ ತುಂಬಾ ಈಸಿ ಆಗುತ್ತೆ ಈ ಅಲೆಕ್ಸಾ ಡಿವೈಸನ್ನು ಯೂಸ್ ಮಾಡೋದು. ಯಾಕಂದರೆ ಇಂಟರ್ನೆಟ್ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಮೊಬೈಲ್ ಹಾಟ್ಸ್ಪಾಟ್ ಏನೂ ತೊಂದರೆ ಆಗೋದಿಲ್ಲ, ಆದರೆ ನಿಮ್ಮ ಮೊಬೈಲ್ ಇಂಟರ್ನೆಟ್ ಏನಾದ್ರು ಸ್ಲೋ ಇದ್ದರೆ ನೀವು ಸ್ವಲ್ಪ ತೊಂದರೆ ಕೊಡುತ್ತೆ ವರ್ಕ್ ಮಾಡಲಿಕ್ಕೆ. ಉಳಿದಿದ್ದೆಲ್ಲ ಇಂಟರ್ನೆಟ್ ಏನಾದ್ರು ಸ್ಪೀಡ್ ಇದ್ದರೆ ಆರಾಮಾಗಿ ನೀವು ಇಕೋ ಡಾಟ್ನ ಯೂಸ್ ಮಾಡ್ಬೋದು. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಷ್ಟೊಂದೇನು ಕೆಳಗಡೆ ಇದೆ ಅಂತ ತುಂಬಾ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಒಂದು ಸ್ಮಾರ್ಟ್ ಸ್ಪೀಕರಿಗೆ ಯಾವ ರೀತಿ ಸೌಂಡ್ ಕ್ವಾಲಿಟಿ ಇರಬೇಕು ಅದಿದೆ. ಮತ್ತು ಹಿಂದಿನ ವರ್ಷನ್ಗಿಂತ ಈ ವರ್ಷನಿಗೆ ತುಂಬಾ ಅಪ್ಗ್ರೇಡ್ ಮಾಡಿದ್ದಾರೆ ಸೌಂಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಮತ್ತು ಅಲೆಕ್ಸಾ ವಾಯ್ಸ್ ಕೂಡ ತುಂಬಾ ಕ್ಲಾರಿಟಿ ಇದೆ, ತುಂಬಾ ಕೆಟ್ಟದಾಗಿದೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಕ್ಲಾರಿಟಿ ತುಂಬಾ ಚೆನ್ನಾಗಿ ನೀಡ್ತಾ ಇದ್ದಾರೆ. ಇನ್ನು ಇದರಲ್ಲಿ ಬೇಸ್ ಬಗ್ಗೆ ಮಾತಾಡೋದಾದರೆ ಅಷ್ಟೊಂದೇನು ಬೇಸಲ್ಲ, ನಿಮಗೆ ಒಂದು ನಾರ್ಮಲ್ ಬೇಸ್ ಯಾವ ರೀತಿ ಇರಬೇಕು ಆ ರೀತಿ ಬೇಸ್ ನೀಡ್ತಾ ಇದ್ದಾರೆ. ತುಂಬಾ ಬೇಸ್ ಇದೆ ಅಂತ ಹೇಳೋಕ್ಕಾಗಲ್ಲ, ಕೆಟ್ಟದಾಗಿದೆ ಅಂತ ಹೇಳೋಕ್ಕಾಗಲ್ಲ. ಒಂದು ಮೀಡಿಯಮ್ ರೇಂಜಲ್ಲಿ ಒಂದು ಇದರೊಳಗೆ ಬೇಸನ್ನು ನೀಡ್ತಾ ಇದ್ದಾರೆ. ಇದು ನಿಮಗೆ ಬಾಲ್ ರೀತಿಯ ಆಕಾರ ಇರೋದ್ರಿಂದ ನೀವು 360 ಡಿಗ್ರಿ ಸೌಂಡ್ ಕ್ವಾಲಿಟಿನ ಇದು ನೀಡುತ್ತೆ ಅಂತಲೇ ಹೇಳ್ಬೋದು. ಯಾವ ಮೂಲಲ್ಲಿದ್ದರೂ ಕೂಡ ನಿಮಗೆ ಕ್ಲಿಯರಾಗಿ ಇದರ ಸೌಂಡ್ ಕೇಳಿಸುತ್ತೆ. ಈಗ ಒಂದು ಸಾಂಗಲ್ಲಿ ಪ್ಲೇ ಮಾಡಿ ಇದರ ಸೌಂಡ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ಇದು ನಾರ್ಮಲ್ ನಿಮಗೆ ಸ್ಟಾರ್ಟಿಂಗ್ ವಾಯ್ಸ್, ಇದನ್ನು ಪ್ಲಸ್ ಮಾಡ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ನೋಡ್ಬೋದು, ಇಷ್ಟು ನಿಮಗೆ ಮ್ಯಾಕ್ಸಿಮಮ್ ಸೌಂಡ್ ಇದರೊಳಗೆ ಸಿಗುತ್ತೆ. ಅಷ್ಟೊಂದು ಕೆಟ್ಟದಾಗಿ ಅಂತಲೂ ಹೇಳಲ್ಲ. ಸೌಂಡ್ ಸ್ಪೀಕರ್ ತುಂಬಾ ಕ್ಲಾರಿಟಿ ಇದೆ. ಒಂದು ರೂಮಿಗೋಸ್ಕರ ನೀವು ಈ ಸ್ಮಾರ್ಟ್ ಸ್ಪೀಕರ್ನ ತೊಗೊಳ್ಳೋದಾದರೆ ವರ್ತ್ ಇರುತ್ತೆ. ನಿಮಗೊಂದು
ಪಾರ್ಟಿ ಮಾಡ್ತಿದ್ವಿ, ದೊಡ್ಡ ಸೌಂಡ್ ಬೇಕು, ಅದಕ್ಕೆಲ್ಲ ನಿಮಗೆ ಇದು ವರ್ಕೌಟೇ ಆಗಲ್ಲ ಅಂತಲೇ ಹೇಳ್ಬೋದು. ಒಂದು ನಾರ್ಮಲ್ ಒಂದು ರೂಮಿಗೆ ಯಾವ ರೀತಿ ಒಂದು ಸ್ಪೀಕರ್ ಬೇಕೋ ಆ ರೀತಿಯಾಗಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈಗ ನಾವು ಈ ಅಲೆಕ್ಸಾನ ಟೆಸ್ಟ್ ಮಾಡೋಣ. ಒಂದೊಂದು ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ಅದು ಹೇಗೆ ಆನ್ಸರ್ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಲೆಕ್ಸಾ, ವಾಟ್ ಇಸ್ ದ ವೆದರ್? Right now in Dharwad, Karnataka, it's 27 degrees Celsius with clear skies and sun. Tonight's forecast has mostly clear skies, with a low of 14 degrees. Alexa, what's the time? It's 5:07 p.m. Have a wonderful evening. Alexa, who is the President of India? The current President of India is Ram Nath Kovind. Alexa, who is the Prime Minister of India? The current Prime Minister of India is Narendra Modi. Alexa, which is the latest film of Puneet Rajkumar? Puneet Rajkumar's most recent movie was Maya Bazaar 2016. It was released on the 6th of March 2020. Alexa, who are you? Hey there, glad you stopped by. I'm your virtual assistant, your cloud-based AI. I can help you with a thing or two, anytime you're king. Get organized or be surprised, just say my name. I've got timers, reminders, alarms, lists, Bluetooth calls and Alexa, messages. Stop. ಇನ್ನು ನೀವು ಈ ಅಲೆಕ್ಸಾದಲ್ಲಿ ನಿಮ್ಮ ರಿಮೈಂಡರ್ ಸೆಟ್ ಮಾಡ್ಕೊಳ್ಬೋದು, ನಿಮ್ಮ ಅಲಾರಾಮ್ ಸೆಟ್ ಮಾಡ್ಕೊಳ್ಬೋದು, ಶಾಪಿಂಗ್ ಲೀಸ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು, ಸಾಂಗನ್ನು ಪ್ಲೇ ಮಾಡ್ಕೊಳ್ಬೋದು. ಇನ್ನೂ ತುಂಬಾ ಕೆಲಸ ಇದೆ. ಈ ಅಲೆಕ್ಸಾ ಸಿಕ್ಕಾಪಟ್ಟೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಒಂದು ಡಿಜಿಟಲ್ ಕೆಲಸ ಯಾವ ರೀತಿ ಮಾಡ್ಬೋದು ಅದನ್ನೆಲ್ಲ ಈ ಅಲೆಕ್ಸಾ ಆಲ್ಮೋಸ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಬಿಲ್ ಪೇ ಮಾಡೋದಾಗಿರ್ಬೋದು, ಇನ್ನೂ ಹಲವಾರು ಕೆಲಸಗಳನ್ನ ಈ ಅಲೆಕ್ಸಾ ಮಾಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನೀವು ಈ ಅಲೆಕ್ಸಾದ ಹತ್ರ ತುಂಬಾ ಸಣ್ಣದಾಗಿ ಮಾತಾಡಿದ್ರೆ ಅಲೆಕ್ಸಾನು ಕೂಡ ಅದೇ ರೀತಿಯಾಗಿ ಮಾತಾಡುತ್ತೆ. ಈಗ ಒಂದು ಟೆಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಅಲೆಕ್ಸಾ, ವಾಟ್ ಇಸ್ ದ ವೆದರ್? Right now in Dharwad, Karnataka, it's 27 degrees Celsius with clear skies and sun. Tonight's forecast has mostly clear skies, with a low of 14 degrees. ತುಂಬಾ ಚೆನ್ನಾಗಿ ಹೇಳೋದು ಅಂತಲೇ ಹೇಳ್ಬೋದು. ಮತ್ತು ಕೆಲವೊಂದು ಸಾಂಗನ್ನು ಕೂಡ ನಿಮಗೆ ಹೇಳುತ್ತೆ, ನೀವು ಕೇಳಿದ್ರೆ ಒಂದು ಹ್ಯಾಪಿ ಬರ್ತ್ಡೇ ಸಾಂಗ್ ಆಗಿರ್ಬೋದು. ಇದೇ ರೀತಿ ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಈ ಅಲೆಕ್ಸಾ ನಿಮಗೆ ಮಾಡಿಕೊಡುತ್ತೆ. ನೀವೇನಾದರೂ ಇದನ್ನ ತೊಗೊಳ್ಬೇಕು ಅಂತ ಇದ್ದರೆ ತೊಗೊಳ್ಬೋದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪ್ರಾಡಕ್ಟ್ ಮತ್ತು ತುಂಬಾ ಸ್ಮಾರ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೀವು ಇದರ ಹಿಂದಿನ ವರ್ಷನ್ ಕೂಡ ತೊಗೊಳ್ಬೋದು. ನೀವು ಇವಾಗ ಹೊಸದಾಗಿ ತೊಗೋತಿದ್ದೀರ ಅಂದರೆ ಇದರ ಹಳೆ ವರ್ಷನ್ ಕೂಡ ತೊಗೊಳ್ಬೋದು ಅಥವಾ ಹೊಸದನ್ನು ತೊಗೊಳ್ಬೋದು. ಮತ್ತು ಅಮೆಝಾನ್ ಪ್ರೈಮ್ ಅಕೌಂಟ್ ಇದ್ದರೆ ನಿಮ್ಗೆ ಇನ್ನೂ ತುಂಬಾ ಈಸಿ ಆಗುತ್ತೆ ಇದನ್ನು ಯೂಸ್ ಮಾಡಲಿಕ್ಕೆ. ಅಮೆಝಾನ್ ಮ್ಯೂಸಿಕ್ಕು ಮತ್ತು ಆಡಿಬಲ್ ಇದೆಯಲ್ಲ ಅದೆಲ್ಲ ನಿಮಗೆ ಇದರೊಳಗೆ ಈಸಿಯಾಗಿ ವರ್ಕ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ತೊಂದರೆ ಕೊಡುತ್ತೆ ಅಮೆಝಾನ್ ಮ್ಯೂಸಿಕ್ಕಿಗೆ ಅಂತಲೇ ಹೇಳ್ಬೋದು. ಇದಿಷ್ಟು ನನ್ನ ಅನ್ಬಾಕ್ಸಿಂಗ್ ರಿವ್ಯೂನ ಒಂದು ವೀಡಿಯೋ ಆಗಿತ್ತು. ವೀಡಿಯೋ ಏನಾದರೂ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲಾಂದರೆ ಇವಾಗಲೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ನಿಲ್ಲಿಸ್ತಾ ಇದ್ದೀನಿ. ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ